ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಬಟ್ ತುಂಬ ಬೇಜಾರು. ಆದರೆ ಒಂದಂತೂ ನಿಜ, ಈಗ ಪತ್ರಿಕಾಗೋಷ್ಠಿ ಮಾಡಿದರು. ಯಾರು? ಕಾಲ್ಡ್ ನಮ್ಮ ಕುರುಬ ರಾಮಯ್ಯ ಅಲಿಯಾಸ್ ದಲಿತ ರಾಮಯ್ಯ ಅಲಿಯಾಸ್ ಜಾತಿ ಮಾಡುವಂಥ ರಾಮಯ್ಯ ಅಲಿಯಾಸ್ ಒಬ್ಬ ಏತ್ಲಾಂಡಿ ಸಿ ಎಮ್ ಅಲಿಯಾಸ್ ಈ ಕೈಯಲ್ಲಿ ಏನು ಮಾಡೋಕ್ಕಾಗದೇ ಇರೋವಂಥ ಒಬ್ಬ ಸಿ ಎಮ್ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಏನು ಅನ್ಫಿಟ್ ಸಿ ಎಮ್. ಸೊ ಅಲ್ಲಿ ಪತ್ರಕರ್ತರು ಪ್ರಶ್ನೆನ ಕೇಳ್ತಾರೆ, ಈ ದುರಾಂಕಾರಿ ರಾಮಯ್ಯಂಗೆ ಏನಂತ. ಅಲ್ಲ ಸರ್, ಈಗ ಇಷ್ಟೆಲ್ಲ ಆಗಿದೆಯಲ್ಲ, ಇದಕ್ಕೆ ಬಿ ಜೆ ಪಿಯವರು ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾರೆ, ನೀವೇ ಕಾರಣ ಅಂತ ಹೇಳ್ತಾ ಇದ್ದಾರೆ, ಏನು ಎತ್ತ ಅಂತ. ಇವನು ದುರಾಂಕಾರದಲ್ಲಿ ಮಾಮೂಲಿ ಗೊತ್ತಲ್ಲ ಇವನು ಭಾಷೆ ವರ್ಷೆ. ದುರಾಂಕಾರದ ರಾಮಯ್ಯನವ್ರೆ, ಇಲ್ಲೇನು ಊಟ ಹೊಡ್ಕೊಂಡಿರ್ತೀರೇನ್ರಿ, ಯಾಕಷ್ಟಿತ್ ಕಣಯ್ಯ ನೀನು ಅಹಂಕಾರಿ ರಾಮಯ್ಯ. ಏನೋ ಬೈ ಚಾನ್ಸ್ ಆಗಿ ಸಿ ಎಮ್ ಆಗಿದೆಯಾ, ಆಯಿತಾ? ಕೇಳ್ಕೊ, ಇಲ್ಲಿ ಈ ಸ್ಥಿತಿ ನಿನ್ನ ಮನೆಗೆ ಬಂದೇ ಬರುತ್ತೆ. ಒಂದು ಬಾರಿ ಡಿ ಕೆ ರವಿ ಅವ್ರದಕ್ಕೆ ನೀನು ಇದೇ ಥರ ನೀನು ಏನು ಮಾಡಿದೆ, ಅಸಡ್ಡೆ ಮಾಡಿದೆ, ಮಾತಾಡಿದೆ, ನಿನಗೆ ರಾಕೇಶ ಹೋದ. ಒಂದು. ಎರಡನೇದು, ಈಗ ನೀನು ಅಸಡ್ಡೆ ಅಲ್ಲ ದುರಾಂಕಾರದ ರಾಮಯ್ಯನಾಗಿ ಮಾತಾಡಿದ್ಯಾ ನೀನು, ಆಯಿತಾ? ನಿನ್ನ ಯೋಗ್ಯತೆಗೆ ಫಸ್ಟು ಮನುಷ್ಯರು ಗೌರವ ಕೊಡೋದನ್ನು ಕಲ್ತ್ಕೋ. ಅದನ್ನೇನಾರ ಹೇಳಿದ್ರೆ ನಾನು ಹಳ್ಳಿಯವನು, ನಾನು ಸಮಾಜವಾದಿ ಅಂತ ಬುರುಡೆ ಬಿಡ್ತೀಯಲ್ಲ, ಹಂಗಲ್ಲ. ಸಿ ಎಮ್ ಸಾಹೇಬ್ರೆ ಅಲಿಯಾಸ್ ದುರಾಂಕಾರದ ರಾಮಯ್ಯನವರೇ, ನಿಮಗೆ ಗೌರವ ಕೊಡಬೇಕು, ಸಂವಿಧಾನದಲ್ಲಿ ಹುದ್ದೆಲಿದ್ದೀರಾ. ಆದರೆ ಯಾವುದೇ ಕಾರಣಕ್ಕೂ ನಾವು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ? ಆ ಪತ್ರಕರ್ತರು ಏನು ಕೇಳಿದ್ರು, ನೀನು ಒಪ್ಕೋ, ಹೌದು ನಾವು ಮಾಡಬಾರ್ದಿತ್ತು, ಮಾಡಿದ್ವಿ, ಹೌದು ನಮ್ಮ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ, ಮುಂದಕ್ಕೆ. ಅದಲ್ಲ, ಅವ್ರ ಪ್ರಶ್ನೆ ಕೇಳಿದ್ರೆ ನಿನಗೆಲ್ಲ ಹೇಳ್ಬೇಕು ಅಂದ್ಕೊಂಡು ನಾನು ಇದೇನಯ್ಯ, ಸುಮ್ಮನಿರಯ್ಯ ನೀನು, ನೀನೇನು ಜಾಗಿದಾರನಪ್ಪ? ದುರಾಂಕಾರದ ರಾಮಯ್ಯನವರೇ, ಇದೇ ರೀತಿ ದುರಾಂಕಾರದ ಪರಮಾವಧಿಗೆ ತಾಯಿ ಚಾಮುಂಡೇಶ್ವರಿ ಉತ್ತರ ಕೊಟ್ಲು. ನಿನ್ನ ಸೆಷನಲ್ಲಿ ಏನು ಹೇಳಿದೆ, ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕ ಆದಾಗ ಮರಳು ಮಾಫಿಯಾದಲ್ಲಿ ನನ್ನ ಮಗ ಏನಾರ ಇದ್ದರೆ ನಾನೇ ನೇಣಾಕ್ತೀನಿ ಅಂತ ಅಂದೆ. ನೀನು ನೇಣಾಕೋ ಪರಿಸ್ಥಿತಿ ಬರಲಿಲ್ಲ, ಭಗವಂತ ಕೊಟ್ಟ. ಅದು ಮರಳು ಮಾಫಿಯಾ ಯಾರು ಮಾಡ್ತಿದ್ರು, ಏನು ಎತ್ತ ಎಲ್ಲವೂ ಗೊತ್ತು. ನಮಗೇನು ರಾಕೇಶನು ದ್ವೇಷ ಇಲ್ಲ, ಇನ್ನೊಂದಿಲ್ಲ. ಅವ್ನು ಮಾಡಿದ ಕರ್ಮಕ್ಕೆ ಅವ್ನು ಹೋದ, ಆಯಿತಾ? ಒಂದು. ಎರಡನೇದು, ಅವತ್ತು ಇದೇ ಡಿ ಕೆ ರವಿ ತಾಯಿಯವರು ಅವ್ರು ಸೂಸೈಡ್ ಮಾಡಿಕೊಂಡ್ರು. ಇನ್ನೊಂದು ಅವ್ರಿಗೆ ನಿನಗೆ ಸಿ ಬಿ ಐ ಕೊಡೋಕ್ಕೇನಾಗಿತ್ತು, ಪ್ರತಿಷ್ಠೆ ಕೊಡಲಿಲ್ಲ. ಅವತ್ತು ಆ ತಾಯಿ ನೊಂದಲು, ಹೋಯ್ತು. ಈಗಲೂ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಇರೋನೊಬ್ಬ ಮುಗೀತು, ನಿನ್ನ ನೆರ ಮುಗೀತು, ಅದು ಬೇರೆ, ಆಯಿತಾ? ಏನೋ ಆಗದೆ ಇರಲಿ, ಆದರೆ ಕರ್ಮ ಬಿಡಲ್ಲ, ಹಾಗೆ ಆಗುತ್ತೆ, ನಿನ್ನ ಮನೆಗೂ ಆಗುತ್ತೆ. ಆ ಶಿವ ಸಾವಿನ ಶಿವ ತೆರೆದಿಟ್ನಲ್ಲ, ಬೆಂಗಳೂರು ಮಾಡ್ತೀನಿ, ಗ್ರೇಟರ್ ಬೆಂಗಳೂರು ಮಾಡ್ತೀನಿ, ಬೆಂಗಳೂರು ದಕ್ಷಿಣ ಮಾಡ್ತೀನಿ ಅಂತ 11 ಜನಕ್ಕೆ ಕೊಲೆಗಾರರು ನೀವು, ಆಯಿತಾ? ನೀವಲ್ಲ, ಎಂಟೈರ್ ರಾಜ್ಯ ಸರ್ಕಾರ, ಎಂಟೈರ್ ಭಾರತದ ಪಪ್ಪು, ಅವಳು ಇಟಲಿ ಲೇಡಿ, ಎಲ್ಲರೂ, ಆಯಿತಾ? ಒಂದು. ಆಯಿತಾ? ಈ ಕರ್ಮ ನಿನ್ನನ್ನು ಬಿಡಲ್ಲ ಸಿದ್ದರಾಮಯ್ಯ, ದುರಾಂಕಾರದ ರಾಮಯ್ಯ. ನಿನ್ನ ದುರಾಂಕಾರಕ್ಕೆ ತಕ್ಕ ಶಾಸ್ತಿ ನಾವು ಮಾಡ್ತೀವಿ. ಜನ ಬುದ್ಧಿ ಕಲ್ತಿದ್ದಾರೆ ಈಗ. ಹೊಟ್ಟೆಗೆ ಅನ್ನ ತಿನ್ನೋರು ದಯವಿಟ್ಟು ನೋಡು, ಓಟ್ ಹಾಕ್ರಪ್ಪ. ನಾವು ಇನ್ನೇನೂ ನಾನು ರಿಕ್ವೆಸ್ಟ್ ಮಾಡಲ್ಲ. ಇದು ನೀವು ರಾಜಕೀಯ ಅಂದ್ಕೊಂಡ್ರು ಪರವಾಗಿಲ್ಲ, ದಯವಿಟ್ಟು ಒಕ್ಕಲಿಗರು, ಲಿಂಗಾಯತರು, ನಿಮ್ಮ ಕೈ ಮುಗಿತೀನಿ, NDA ಅಭ್ಯರ್ಥಿಗೆ ಮತಗಳನ್ನ ಹಾಕಿ. ಇವು ಇಲ್ಲಿ ಬೆನ್ಕರ್ಕತ್ತವೆ, ಏನೂ ಮಾಡೋಕ್ಕಾಗಲ್ಲ, ಇವು ಅಭ್ಯಾಸ ಆಗ್ಬಿಟ್ಟವೆ. ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ, ಇವರೆಲ್ಲ, ಕುಮಾರಸ್ವಾಮಿ ಅವರು ಗೊತ್ತಿಲ್ಲ ನಮಗೆ ಅವೆಲ್ಲ, ನೀ ಹೇಳ್ತಾರೆ. ದಯವಿಟ್ಟು ಯೋಗಿ ಅಂತವ್ನು ಬರಬೇಕು, ಮೋದಿ ಅಂತವ್ನು ಬರಬೇಕು. ಮಾತೆತ್ತಿದ್ರೆ ಪಹಲ್ಗಾಮ್ ಹೇಳ್ತಿದ್ದಲ್ಲ, ಈಗ ನಿನ್ನ ಹತ್ರನೇ ಇತ್ತಲ್ಲ ಗುಪ್ತಚರ ಮಾಹಿತಿ, ಏನು ಕಡ್ದು ಕಟ್ಟೆ ಹಾಕ್ದೋ ಸಿದ್ದರಾಮಯ್ಯ, ಅದಕ್ಕೆ ಹೇಳೋದು, ಆಯಿತಾ? ಅಲ್ಲಾದ್ರೂ ಆಯಿತು, ನಾವು ಒಪ್ಕೊಂಡ್ರು, ಸರ್ಕಾರ ಒಪ್ಕೊಂಡ್ರು. ನೀನಿನ್ನೂ ಒಪ್ಕೊಂಡಿಲ್ವಲ್ಲ ದುರಾಂಕಾರದ ರಾಮಯ್ಯ. ನೀನು ಒಬ್ಬ ಮುಖ್ಯಮಂತ್ರಿ, ಏತ್ಲಾಂಡಿ ಮುಖ್ಯಮಂತ್ರಿ ನೀನು. ದಯವಿಟ್ಟು ಸ್ನೇಹಿತರೆ, ಇಂಥ ಒಬ್ಬ ಅಯೋಗ್ಯನ ಆಯ್ಕೆ ಮಾಡಬೇಡಿ. ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ಮಾತೆತ್ತಿದ್ರೆ ಕುಂಭಮೇಳದಲ್ಲಿ ನಿನ್ನ ಟೀಕೆ ಮಾಡು, ನಿನ್ನ ಯಾರು ಟೀಕೆ ಮಾಡಬೇಡ ಅಂದಿದ್ದು? 60 ಕೋಟಿನ ನಿಭಾಯಿಸಿದ್ರಲ್ಲ, 60 ಕೋಟಿಗೆ 6,000 ಜನ ಸತ್ತೋಗ್ತಾರೆ ಅಂತಲೇ ಅನ್ಕೊಳ್ಳೋಣ, ಆಯಿತಾ? ನಮ್ಗೆ ಹೆಮ್ಮೆ ಇದೆ, ದೇವ್ರ ಸನ್ನಿಧಾನದಲ್ಲಿ ಸತ್ತಿರೋದು ಇದು
ಸೂತಕದ ಮನೆ ಮಾಡ್ದಲ್ಲಪ್ಪ. ಈಗ ನನ್ನ ಮನಸ್ಸಲ್ಲಿ ಏನು ಬಂದಿದೆ ಗೊತ್ತಾ, ಇನ್ನು ಯಾವತ್ತೂ RCB ಗೆಲ್ಲದೆ ಇರಲಿ ಗುರು ಕಪ್ಪು ಅನ್ನೋದು ಬಂದಿದೆ. ಇಷ್ಟು ದಿನ ನಮ್ಮದೇ ಕಪ್ಪು ಅಂತಿದ್ದೋ, ಇನ್ನು ಯಾವ ವರ್ಷವೂ ನಿನ್ನಂಥ ಕೊಲೆಗಾರರಿಂದ. ಇದು ತಾಯಿ ಚಾಮುಂಡೇಶ್ವರಿ ಆಗಲಿ, ರಾಯರಾಗಲಿ, ಯಾರೂ ನಿಮ್ಮನ್ನು ಬಿಡಲ್ಲ. ಈ 3 ತಿಂಗಳಲ್ಲಿ ನಿಮ್ಮ ಮನೆಗಳಲ್ಲೂ ಬೀಳ್ತವೆ ಹೆಣಗಳು. ಅಥವಾ ನಿನಗೇನೋ ಆಗ್ಬೋದು, ಕಾಲಿನೂ ಸರಿ ಹೋಗಿಲ್ಲ, ಮೇಲ್ಗಡೆ ಏನೇನು ರೋಗಗಳೋ ಕರ್ಮಗಳೋ ಗೊತ್ತಿಲ್ಲ. ನೀನು ಶಿವಕುಮಾರ್ ಎಲ್ಲ ಅನುಭವಿಸ್ಬೇಕು, ಇಡೀ ರಾಜ್ಯ ಸರ್ಕಾರ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ.